ನೇಪಾಳದಲ್ಲಿ ಎಂದು ಕಂಡು ಕೇಳರಿಯದಂತಹ ಘನಘೋರ ಜಲಾಘಾತ ಎದುರಾಗಿದೆ. ನೇಪಾಳ ಜಲಪ್ರಳಯಕ್ಕೆ ಈಗಾಗಲೇ 160 ಜನ ಬಲಿಯಾಗಿದ್ದಾರೆ, 750 ಮಂದಿ ಕಣ್ಮರೆಯಾಗಿದ್ದಾರೆ. ನೇಪಾಳದಲ್ಲಿ ಕಂಡು ಕೇಳರಿಯದ ಘನಘೋರ ಜಲಾಘಾತ. ನೇಪಾಳ ಜಲಪ್ರಳಯಕ್ಕೆ 160 ಜನ ಬಲಿಯಾಗಿದ್ದಾರೆ, 750 ಜನ ಕಣ್ಮರೆಯಾಗಿದ್ದಾರೆ. ಮಾನಸ ಸರೋವರಕ್ಕೆ ತೆರಳಿದ್ದ 105 ಭಾರತೀಯರು ನಾಪತ್ತೆ. ಇಶಾ ಫೌಂಡೇಶನ್ನ 80 ಜನ ಕಣ್ಮರೆಯಾಗಿದ್ದಾರೆ. ಸದ್ಗುರು ಆತಂಕದಲ್ಲಿದ್ದಾರೆ. ಎಲ್ಲೆಲ್ಲೂ ಕೆಸರು ರಾಶಿ, ಸವಾಲಾದ ಶೋಧ ಕಾರ್ಯಾಚರಣೆ, ಗೋಳಾಟ ಮುಗಿಲು ಮುಟ್ತಾ ಇದೆ. ಒಂದೊಂದು ದೃಶ್ಯಗಳು ಕೂಡ ಕಣ್ಣೀರು ತರಿಸುವಂತಿದೆ. ನೇಪಾಳದಲ್ಲಿ ನೀವು ಯಾವತ್ತೂ ಕೂಡ ಹಿಂದೆ ಕೇಳೂ ಇಲ್ಲ, ಮುಂದೆ ನೋಡೋದೂ ಇಲ್ಲ ಅಂತಹ ಜಲಾಘಾತ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈ ಜಲಪ್ರಳಯಕ್ಕೆ 160 ಜನ ಈಗಾಗಲೇ ಬಲಿಯಾಗಿದ್ದಾರಂತೆ. ಇನ್ನ 750 ಜನ ನಾಪತ್ತೆ ಕೂಡ ಆಗಿರುವಂಥದ್ದು. ಧುಮ್ಮಿಕ್ತಾ ಇರುವಂತಹ ಕೆಸರು ಮಿಶ್ರಿತ ನೀರನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಮಾನಸ ಸರೋವರಕ್ಕೆ ಅಂತ ತೆರಳಿದಂತಹ 105 ಮಂದಿ ಭಾರತೀಯರು ಈ ನೇಪಾಳದ ಪ್ರವಾಹದಲ್ಲಿ ಸಿಲುಕೊಂಡಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಅದರ ಜೊತೆಗೆ ಇಶಾ ಫೌಂಡೇಶನ್ನ 80 ಜನ ಕೂಡ ಕಣ್ಮರೆಯಾಗಿರುವಂಥದ್ದು. ಹೀಗಾಗಿ ಸದ್ಗುರು ಅವರು ಕೂಡ ಆತಂಕದಲ್ಲಿದ್ದಾರೆ. ನೇಪಾಳ ಎಲ್ಲಿ ನೋಡಿದ್ರೂ ಕೂಡ ಬರೀ ಕೆಸರು ರಾಶಿ, ಶೋಧ ಕಾರ್ಯಾಚರಣೆ ಕೂಡ ಒಂದು ಸವಾಲಾಗಿ ಮಾರ್ಪಟ್ಟಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಾರ್ದು. ಯಾಕಂದ್ರೆ ಕೆಸರು ಮಿಶ್ರಿತ ನೀರಿನಿಂದ ಈಗಾಗಲೇ 750 ಮಂದಿ ಕಣ್ಮರೆಯಾಗಿದ್ದಾರೆ. ಕುಟುಂಬಸ್ಥರ ಗೋಳಾಟ ನಿಜಕ್ಕೂ ಕೂಡ ಮುಗಿಲು ಮುಟ್ಟಿದೆ. ನೇಪಾಳ ಪ್ರವಾಹದಲ್ಲಿ 133 ಭಾರತೀಯರು ನಾಪತ್ತೆಯಾಗಿದ್ದಾರೆ. ಬಹುತೇಕರು ಕೈಲಾಸ, ಮಾನಸ ಸರೋವರಕ್ಕೆ ಹೋಗಿದ್ದವರು. ನೇಪಾಳದ ಜೊತೆ ಭಾರತದಿಂದ ನಿರಂತರ ಸಂಪರ್ಕವನ್ನ ಕೂಡ ಹೊಂದಲಾಗಿದೆ. ತುರ್ತು ಸಹಾಯವಾಣಿ ಸಂಖ್ಯೆಗಳು ಕೂಡ ಬಿಡುಗಡೆ ಮಾಡಲಾಗಿದೆ. ವೀಕ್ಷಕರೇ, ಈ ನೇಪಾಳದ ಜಲಾಘಾತ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬೆಕ್ಕಸ ಬೆರಗಾಗ್ತೀರಾ. ಒಂದು ಕ್ಷಣ ದಿಗಿಲ್ ಬಡ್ಕೊಂಡ್ಬಿಡುತ್ತೆ. ಯಾಕಂದ್ರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದೊಂದು ದೃಶ್ಯ ಕೂಡ ಕಣ್ಣೀರು ತರಿಸುವಂತಹ ದೃಶ್ಯಾವಳಿಗಳು ಅಂತಾನೆ ಹೇಳ್ಬೋದು. ಈ ಕುರಿತಂತೆ ಅಲ್ಲಿನ ಗ್ರಾಮಸ್ಥರಾಗಿರ್ಬೋದು, ಒಟ್ಟು ನೇಪಾಳದ ನಿವಾಸಿಗಳು ಏನಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಇದ್ದಾರೆ. ಯಾವ ರೀತಿ ಇದೆ ಅಲ್ಲಿನ ಒಂದು ಪರಿಸರ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಪರಿಸ್ಥಿತಿ ಆಗಿರ್ಬೋದು, ಇದ್ರ ಬಗ್ಗೆಯೂ ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ಅಪ್ಡೇಟ್ ಕೊಡ್ತಾ ಇರುವಂಥದ್ದು. ಇನ್ನ ನೇಪಾಳ ಪ್ರವಾಹದಲ್ಲಿ 133 ಭಾರತೀಯರು ಕೂಡ ನಾಪತ್ತೆಯಾಗಿದ್ದಾರೆ. ಬಹುತೇಕರು ಈ ಕೈಲಾಸ, ಮಾನಸ ಸರೋವರಕ್ಕೆ ಹೋಗಿದ್ದವರೇ ಅಂತ ಕೂಡ ಗುರುತಿಸಲಾಗಿದೆ. ನೇಪಾಳದ ಜೊತೆ ಈಗಾಗಲೇ ಭಾರತ ನಿರಂತರವಾಗಿ ಸಂಪರ್ಕವನ್ನ ಕೂಡ ಹೊಂದಿದೆ. ಅದರ ಜೊತೆಗೆ ತುರ್ತು ಸಹಾಯವಾಣಿ ಸಂಖ್ಯೆಗಳನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಇಶಾ ಫೌಂಡೇಶನ್ನ 77 ಜನ ಯಾತ್ರಿಕರು ನಾಪತ್ತೆಯಾಗಿದ್ದಾರೆ. ನೇಪಾಳದ ಪ್ರವಾಹದಲ್ಲಿ ಮಾನಸ ಸರೋವರ ಯಾತ್ರೆ ಕೈಗೊಂಡಿದ್ದಂತಹ ಪ್ರವಾಸಿಗರು. ದುರಂತದ ಬಗ್ಗೆ ಸದ್ಗುರು ಜಗ್ಗಿ ವಾಸುದೇವ್ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಯಾತ್ರೆಗೆ ತೆರಳಿದ್ದ ಒಂದು ಗುಂಪು ಪ್ರವಾಹದಲ್ಲಿ ಸಿಲುಕಿಕೊಂಡಿದೆ. ಹಿಂದಿರುಗುತ್ತಿದ್ದಾಗ ವಲಸೆ ಕಚೇರಿಯಲ್ಲಿದ್ದಾಗ ಈ ದುರಂತ ಸಂಭವಿಸಿದೆ. ವಲಸೆ ಕಚೇರಿಯಲ್ಲಿದ್ದವರು ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಈವರೆಗೂ ಕೂಡ ಸಿಕ್ಕಿಲ್ಲ. ಈ ಘಟನೆಯಿಂದಾಗಿ ನಾವೆಲ್ಲ ತೀವ್ರ ದುಃಖಿತರಾಗಿದ್ದೇವೆ ಅಂತ ಟ್ವೀಟ್ನಲ್ಲಿ ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸದ್ಗುರು ವಾಸುದೇವನವರು. ಇನ್ನು ವಲಸೆ ಕಚೇರಿಯಲ್ಲಿದ್ದಂತಹ ಭಾರತೀಯರೆಲ್ಲರೂ ಕೂಡ ನಾಪತ್ತೆಯಾಗಿದ್ದಾರೆ. ಇವಾಗ ಸದ್ಯಕ್ಕೆ ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನುವಂತಹ ಯಾವುದೇ ನಿಖರ ಮಾಹಿತಿಗಳು ಕೂಡ ಸಿಕ್ಕಿಲ್ಲ. ಯಾತ್ರೆ ಮುಗಿಸಿ ಭಾರತಕ್ಕೆ ವಾಪಸ್ಸಾಗುವಷ್ಟರಲ್ಲೇ ಈ ದುರ್ಘಟನೆ ಸಂಭವಿಸಿದೆ. ಯಾತ್ರೆ ಮುಗಿಸಿ ಕಠ್ಮಂಡುವಿಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ದುರಂತ ಸಂಭವಿಸಿದೆ. ವಲಸೆ ಕೇಂದ್ರ ತಲುಪಿದಂತಹ ಕೆಲವೇ ನಿಮಿಷಗಳಲ್ಲಿ ಪ್ರವಾಹ ಉಂಟಾಗಿದೆ. ಇಶಾ ಫೌಂಡೇಶನ್ ಸಂಯೋಜಕಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೆಳಿಗ್ಗೆ 9:05ಕ್ಕೆ ತಂಡದ ಲೀಡರ್ ಪ್ರವೀಣ್ ಜೊತೆ ಮಾತುಕತೆ ಆಡಿದ್ದಾರೆ. ಆನಂತರ ತಂಡದ ಸದಸ್ಯರೊಬ್ಬರು ಮಾತನಾಡಿದ್ರಂತೆ. ನೋಡಿ, ಈ ಒಂದು ಯಾತ್ರೆಗೆ ತೆರಳಿದಂತಹ ಭಾರತೀಯರು ಕಠ್ಮಂಡುವಿಗೆ ಮರಳ್ತಾ ಇದ್ರು. ಮಾನಸ ಸರೋವರದ ಒಂದು ಯಾತ್ರೆನ ಮುಗಿಸಿ ಅದಾದ ನಂತರ ಈ ಒಂದು ದುರಂತ ಸಂಭವಿಸಿರುವಂಥದ್ದು. ನೀವು ಕೂಡ ಒಂದೊಂದು ದೃಶ್ಯಾವಳಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿದಾಡ್ತಾ ಇದೆ, ಸುದ್ದಿಗಳಲ್ಲೂ ಕೂಡ ನೋಡಬಹುದಾಗಿದೆ. ನೋಡಿ, ಆ ಒಂದು ಪ್ರವಾಹದ ಭೀತಿ ಎಷ್ಟರ ಮಟ್ಟಿಗೆ ಎದುರಾಗಿದೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಕಾರುಗಳು ಕೊಚ್ಕೊಂಡು ಹೋಗ್ತಿದೆ, ಬ್ರಿಡ್ಜ್ಗಳು ಮುರಿದು ಹೋಗ್ತಿದೆ, ಮನೆಗಳೆಲ್ಲ ತೇಲ್ಕೊಂಡು ಹೋಗ್ತಾ ಇದೆ. ನಿಜಕ್ಕೂ ಕೂಡ
ಗಂಗೆ ಸಿಡಿದಿದ್ರೆ ಯಾವ ರೀತಿ ಜಲಾಘಾತ ಆಗುತ್ತೆ ಅನ್ನೋದಕ್ಕೆ ನೇಪಾಳ ಇವತ್ತು ನಿಜಕ್ಕೂ ಕೂಡ ಸಾಕ್ಷಿಯಾಗಿ ನಿಂತಿರುವಂಥದ್ದು. ಇಡೀ ನೇಪಾಳ ನೀರಿನಿಂದ ತುಂಬೋಗಿದೆ, ಪ್ರವಾಹದಿಂದ ತುಂಬೋಗಿರುವಂಥದ್ದು. ಭಾರತೀಯರು ಕೂಡ ಕಣ್ಮರೆಯಾಗಿದ್ದಾರೆ, ಅಲ್ಲಿನ ನಿವಾಸಿಗಳು ಕೂಡ ಕಣ್ಮರೆಯಾಗಿದ್ದಾರೆ. अभी तक कोई संपर्क नहीं हो पाया है क्योंकि वहां पे बहुत जबरदस्त बाढ़ आई थी, तो इस कारण सारे कम्युनिकेशन जो भी है सो अभी डाउन है। वहां पे ऑन ग्राउंड किसी से भी संपर्क नहीं हो पा रहा है हमारा, और वी आर जस्ट वेटिंग टू हियर बैक फ्रॉम द अथॉरिटीज कि कुछ इंफॉर्मेशन आएगी, क्योंकि हादसा बहुत बड़ा था और ऑन ग्राउंड भी वहां पे लगता है बहुत डैमेज हुआ है, और उसके कारण सारे कम्युनिकेशन डिवाइसेस भी सारे डैमेज हो गए हैं वहाँ पे। तो इंतज़ार कर रहे हैं कि शायद कल सुबह तक हमको कुछ मालूम पड़े। सो हमारा एक ग्रुप है, हमारे इस साल हमारे 21 ग्रुप हैं जो कैलाश मानसरोवर जा रहे हैं। उनमें से हमारे काफ़ी लोग हैं जो यात्रा ख़त्म कर चुके हैं, उनकी सफलपूर्वक ख़त्म कर चुके हैं। और ಯಾತ್ರೆಗೆ ತೆರಳಿದ್ದ ಭಾರತೀಯರ ನಾಪತ್ತೆಯಾಗಿರ್ತಕ್ಕಂಥ ಬಗ್ಗೆ ಕಳವಳ ವ್ಯಕ್ತವಾಗ್ತಾ ಇದೆ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಸಂತ್ರಸ್ತರ ಜೊತೆ ನಿಲ್ಲಬೇಕು. ತೊಂದರೆಗೀಡಾದಂತಹ ಕುಟುಂಬಗಳಿಗೆ ಧೈರ್ಯವನ್ನ ತುಂಬಬೇಕಿದೆ. ಬಾಧಿತರಿಗೆ ದುಃಖವನ್ನ ಸಹಿಸಿಕೊಳ್ಳುವ ಶಕ್ತಿ ದೊರಕಲಿ. ಈ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ರವಿಶಂಕರ್ ಗುರೂಜಿ. ಆರ್ಟ್ ಆಫ್ ಲಿವಿಂಗ್ ನ ಸಂಸ್ಥಾಪಕರಾದಂತಹ ರವಿಶಂಕರ್ ಗುರೂಜಿ ಈಗಾಗಲೇ ಕಳವಳವನ್ನ ಕೂಡ ವ್ಯಕ್ತಪಡಿಸಿರುವಂಥದ್ದು ಈ ನೇಪಾಳ ಜಲಾಘಾತದ ಬಗ್ಗೆ. और सहन करने की क्षमता मिले और हम सब लोग उनके काम आए हैं, और ये प्रार्थना करें इस क्लिष्ट परिस्थिति में इस दुख को सहने की शक्ति उनको मिले। ಪ್ರಕೃತಿ का ಪ್ರಕೋಪ और ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ನಿಜಕ್ಕೂ ಕೂಡ ನೇಪಾಳದ ಒಂದೊಂದು ದೃಶ್ಯಗಳು ಕೂಡ ರಣಭಯಂಕರವಾಗಿರುವಂಥದ್ದು, ಹಾಗೆ ಭಯವನ್ನ ಹುಟ್ಟಿಸುವಂಥದ್ದು. ಇದರಲ್ಲಿ ಭಾರತೀಯರು ಕೂಡ ನಾಪತ್ತೆಯಾಗಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ಒಂದು ರೀತಿಯ ಕಳವಳದ ವಿಚಾರ ಅಂತಾನೆ ಹೇಳ್ಬೋದು. ಎಸ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಅಭಿಷೇಕ್? ನೆರೆ ಏನು ನೇಪಾಳದಲ್ಲಿ ಉಂಟಾಗಿರ್ತಕ್ಕಂತ ಮೇಘ ಸ್ಫೋಟದಿಂದ ಏನು ಪ್ರವಾಹ ಪರಿಸ್ಥಿತಿ ಉಂಟಾಗಿ ಸುಮಾರು 150ಕ್ಕೂ ಹೆಚ್ಚು ಜನ ತಮ್ಮ ಒಂದು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಜೊತೆಗೆ 750 ಹೆಚ್ಚು ಜನ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಅದರಲ್ಲಿ ಸುಮಾರು ಭಾರತೀಯರೇ 160 ಜನ ಇನ್ನೂ ಕೂಡ ಪತ್ತೆಗೆ ಬಂದಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಇದಾಗ್ಲೇ ಏನು ನೇಪಾಳ ಪ್ರಧಾನಿ ಜೊತೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ದೂರವಾಣಿ ಕರೆ ಮೂಲಕ ಎಲ್ಲಾ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆದ್ರೆ ಈಗಿರೋದು ಇಲ್ಲಿಯವರೆಗೂ ಕೂಡ ಭಾರತೀಯರ ಒಂದು ಪತ್ತೆ ಇನ್ನು ಕೂಡ ದೃಢಪಟ್ಟಿಲ್ಲ. ಇದಾಗ್ಲೇ ಸಾವಿನ ಸಂಖ್ಯೆ ಕೂಡ ಹೆಚ್ಚಿಗೆ ಆಗ್ತಿರುವಂತದ್ದು ಬಹಳಷ್ಟು ಒಂದು ಕಳವಳಕ್ಕೆ ಸಾಕ್ಷಿ ಆಗ್ತಿದೆ. ಎಲ್ಲರೂ ಕೂಡ ಏನು ಮಾನಸ ಸರೋವರ ತೆರಳಿ ವಾಪಸ್ ಆಗ್ತಿರೋ ಅಂತ ಒಂದು ಸಂದರ್ಭದಲ್ಲಿ ಟಿಬೆಟ್ ಇಂದ ಕೋಸಿ ನದಿಗೆ ಹರಿದು ಬಂದಂತ ಪ್ರವಾಹ ಏನಿದೆ, ಅಲ್ಲಿನ ನೋಡುತ್ತಲ್ಲೇ ಅಲ್ಲಿನ ಗ್ರಾಮಗಳಿಗೆ ಸೇತುವೆಗಳಲ್ಲಿ ನಿರತವಾಗಿರ್ತಕ್ಕಂತ ಜನರ ಮೇಲೆ ಪ್ರವಾಹ ಬರೆದಿದೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಜನರು ದಿಕ್ಕಾಪಾಲಾಗಿ ಚದುರಿ ಹೋಗಿದ್ದಾರೆ, ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗುತ್ತಿರುವಂತದ್ದು. ಇದಾಗ್ಲೇ 250ಕ್ಕೂ ಹೆಚ್ಚಿನ ಒಂದು ವಿದೇಶಿಗರು ಕೂಡ ನಾಪತ್ತೆ ಆಗಿದ್ದಾರೆ. ಅದ್ರಲ್ಲೂ ಕೂಡ ಬಹಳ ಕಳವಳಕಾರಿಯಾಗಿ ಆಗಿರ್ತಕ್ಕಂತ ಸಂದೇಶ ಏನಂದ್ರೆ, ಈಶಾ ಫೌಂಡೇಶನ್ 80 ಜನರು ಕೂಡ ಈ ಒಂದು ಪ್ರವಾಹದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅವರ ಪತ್ತೆ ಇನ್ನೂ ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿಯ ಮಾಹಿತಿ ಬರದೇ ಇರುವಂತದ್ದು ಸಾಕಷ್ಟೊಂದು ಚರ್ಚೆಗೆ ಕಾರಣ ಆಗ್ತಿದೆ. ಇದಾಗ್ಲೇ ಭಾರತೀಯ ರಾಯಭಾರಿ ಕಚೇರಿ ಕೂಡ ನೇಪಾಳದ ಅಧಿಕಾರಿಗಳ ಜೊತೆ ನಿರಂತರವಾದಂತ ಒಂದು ಸಂಪರ್ಕದಲ್ಲಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಬಹಳ ಸ್ಪಷ್ಟವಾಗಿ ಭಾರತೀಯರು ಎಷ್ಟರ ಮಟ್ಟಿಗೆ ಎಷ್ಟು ಜನ ನಾಪತ್ತೆ ಆಗಿದ್ದಾರೆ, ಎಷ್ಟು ಜನ ಪತ್ತೆ ಹಚ್ಚಲಾಗಿದೆ ಅನ್ನುವಂತ ಒಂದು ನಿಖರವಾದಂತ ಒಂದು ಮಾಹಿತಿ ಕೂಡ ಹೊರ ಬಂದಿಲ್ಲ. ಇದಾಗ್ಲೇ ಕಾರ್ಯಾಚರಣೆ ಕೂಡ ನಡೀತಿರುವಂತದ್ದು. ನೇಪಾಳ ಪ್ರಧಾನಿಯಾಗಿರ್ತಕ್ಕಂತ ಏನು ಅಲ್ಲಿನ ಸ್ಥಳೀಯ ಮಟ್ಟದ ಅಧಿಕಾರಿಗಳೊಂದಿಗೆ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಇದಾಗ್ಲೇ ಅಲ್ಲಿನ ಸಂತ್ರಸ್ತರಿಗೆ ಏನು ಪರಿಹಾರ ಕೊಡುವ ನಿಟ್ಟಿನಲ್ಲಿ, ಅಂದ್ರೆ ತಾತ್ಕಾಲಿಕವಾಗಿ ಅವರಿಗೆ ಆಹಾರ ಪದಾರ್ಥ ಆಗಿರ್ಬೋದು, ಸೊಳ್ಳೆ ಪದಾರ್ಥಗಳಾಗಿರ್ಬೋದು, ಕಂಬಳಿಗಳು ಕೊಡುವಂತ ಒಂದು ಕೆಲಸಗಳು ಕೂಡ ಆಗ್ತಿದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಎಷ್ಟರ ಮಟ್ಟಿಗೆ ಎಷ್ಟು ಜನರನ್ನ ರಕ್ಷಣೆ ಮಾಡಿದ್ದಾರೆ, ಎಷ್ಟು ಜನರನ್ನ ಅಲ್ಲಿಂದ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಿದ್ದಾರೆ ಅನ್ನುವಂತ ನಿಖರವಾದಂತದ್ದು ಮಾಹಿತಿ ಸದ್ಯಕ್ಕೆ ಬಂದಿಲ್ಲ. ಆದ್ರೆ ಈ ಕಾರ್ಯಾಚರಣೆ ಮಾತ್ರ ಮುಂದುವರೆದಿದೆ. ಇದಾಗ್ಲೇ ರಕ್ಷಣಾ ಸೈನಿಕರು ಕೂಡ ಅಲ್ಲಿ ಬಿಡು ಬಿಟ್ಟಿರುವಂತದ್ದು. ಅಧಿಕಾರಿಗಳ ಒಂದು ಮುಖದಲ್ಲಿ ಇದಾಗ್ಲೇ ಕಾರ್ಯಾಚರಣೆ ಮುಂದುವರೆದಿದೆ. ಭಾರತೀಯರು
ಸುರಕ್ಷಿತವಾಗಿ ಬರಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಇದಾಗಲೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಕೂಡ ಇನ್ನು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಯಾಕಂತಂದ್ರೆ ಈ ಒಂದು ನೇಪಾಳದ ನೆರೆಹೊರೆಯ ರಾಜ್ಯ ಆಗಿರ್ತಕ್ಕಂಥ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಕೂಡ ಇದೀಗ ಬಹಳ ಕಟ್ಟೆಚ್ಚರವನ್ನ ವಹಿಸಿಕೊಳ್ಳಲಾಗಿದೆ. ಏನಾದ್ರು ಪ್ರವಾಹ ಏನಾದ್ರು ಹೆಚ್ಚಿನ ಮಟ್ಟಿಗೆ ಹೋದ್ರೆ ಉತ್ತರ ಪ್ರದೇಶಕ್ಕೂ ಕೂಡ ಕಂಟಕ್ಕೆ ಎದುರಾಗುತ್ತೆ. ಹೀಗಾಗಿ ಅಲ್ಲೂ ಕೂಡ ಏನು ಬಹಳ ಒಂದು ಹೈ ಅಲರ್ಟ್ ನ ಘೋಷಣೆ ಮಾಡಲಾಗಿದೆ. ಜೊತೆಗೆ ಅಲ್ಲಿನ ಜನರು ಏನು ನೆರೆ ಪೀಡಿತ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ ಅವ್ರನ್ನ ಸುರಕ್ಷಿತ ಪ್ರದೇಶಕ್ಕೆ ರವಾನೆ ಮಾಡುವಂತ ಒಂದು ಕೆಲಸ ಕೂಡ ಆಗ್ತಿದೆ. ಒಟ್ನಲ್ಲಿ ನೇಪಾಳದಲ್ಲಿ ಆಗಿರ್ತಕ್ಕಂಥ ಪ್ರವಾಹ ಪೀಡಿತ ಏನಿದೆ ಅದು ಭಾರತ ದೇಶಕ್ಕೂ ಸೇರಿದಂತೆ ವಿದೇಶದಲ್ಲಿ ಏನೋ ವಿದೇಶ ಪ್ರಜೆಗಳು ಏನೋ ಕಣ್ಮರೆ ಆಗಿದ್ದಾರೆ. ಇದು ವಿದೇಶಗಳಿಗೂ ಮತ್ತು ದೇಶಗಳಿಗೂ ಕೂಡ ಬಹಳ ಚರ್ಚೆಗೆ ಮತ್ತು ಕಳವಳಿಗೆ ಸಾಕ್ಷಿಯಾಗಿದೆ. ಕಾವ್ಯ. ನೇಪಾಳದಲ್ಲಿ ಉಂಟಾದಂತಹ ಜಲಪ್ರಳಯದಿಂದಾಗಿ ಭಾರತಕ್ಕೂ ಕೂಡ ಆತಂಕ ಎದುರಾಗಿದೆ. ಭಾರತದ ಗಂಡಕ ನದಿ ನೀರಿನ ಮಟ್ಟ ದಿಢೀರಂತ ಏರಿಕೆಯಾಗಿದೆ. ನೇಪಾಳ ಜಲಪ್ರಳಯದಿಂದಾಗಿ ಭಾರತಕ್ಕೂ ಆತಂಕ ಎದುರಾಗಿದ್ದು ಭಾರತದ ಗಂಡಕ್ ನದಿ ನೀರಿನ ಮಟ್ಟ ದಿಢೀರ್ ಏರಿಕೆಯಾಗಿದೆ. ಬಿಹಾರ, ಉತ್ತರ ಪ್ರದೇಶದಲ್ಲಿ ಹರಿಯುವ ಗಂಡಕ್ ನದಿ ಪಾತ್ರದಲ್ಲಿ 20 NDRF ತಂಡಗಳ ನಿಯೋಜನೆ ಮಾಡಲಾಗಿದೆ. ತ್ರಿಶೂಲಿ ನದಿ ಮೂಲಕ ಹರಿಯುವಂತಹ ಈ ಗಂಡಕ್ ನದಿ ಇದು ತ್ರಿಶೂಲಿ ನದಿ ಮೂಲಕ ಭಾರತವನ್ನ ಪ್ರವೇಶ ಮಾಡುವಂತಹ ನದಿ ಇದಾಗಿದ್ದು ಪಶ್ಚಿಮ ಚಂಪಾರಣ್, ಮುಜಾಫರ್ಪುರ್ ಹಾಗೆ ಈ ಜಿಲ್ಲೆಗಳಲ್ಲಿ ಅಲರ್ಟ್ ಇರೋಕೆ ಹೇಳಲಾಗಿದೆ. ಸೂಚನೆಯನ್ನ ಕೂಡ ನೀಡಲಾಗಿದೆ. ನದಿ ತೀರದ ಗ್ರಾಮಸ್ಥರ ಸ್ಥಳಾಂತರಕ್ಕೆ ಕ್ರಮವನ್ನ ಕೂಡ ಕೈಗೊಳ್ಳಲಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಎಷ್ಟರ ಮಟ್ಟಿಗೆ ನದಿ ನೀರಿನ ಅಬ್ಬರ ಹೆಚ್ಚಾಗಿದೆ ಅನ್ನೋದನ್ನ ನೇಪಾಳದ ಜಲಪ್ರಳಯದಿಂದಾಗಿ, ಯಾಕಂದರೆ ನೆರೆ ರಾಷ್ಟ್ರ, ಹೀಗಾಗಿ ಭಾರತದ ಗಂಡಕ್ ನದಿ ನೀರಿನ ಮಟ್ಟ ದಿಢೀರಂತ ಏರಿಕೆಯಾಗಿರುವಂಥದ್ದು ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಭೂಕಂಪ ಆದಂತಹ ಸ್ಥಳ ಯಾವುದು, ಹಾಗೆ ಹಿಮ ಶಿಖರಗಳನ್ನು ಗಮನಿಸಬಹುದಾಗಿದೆ. ಎಲ್ಲಿ ಈ ನದಿ ಹರಿಯುತ್ತೆ, ಈ ನದಿಯಿಂದ ಭಾರತಕ್ಕೆ ಯಾವ ರೀತಿ ಆತಂಕ ಎದುರಾಗಲಿದೆ, ಇದರ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಆ ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಹಿಮ ಸ್ಫೋಟ ಆಗಿರುವಂಥದ್ದು, ಹಿಮ ಕರಗಿದಂತಹ ನೀರು ಕೆಸರು ಮಿಶ್ರಿತವಾಗಿ ಹರಿತಾ ಇರುವಂಥದ್ದು. ಇದರಿಂದ ನೇಪಾಳದಲ್ಲಿ ಇರ್ತಕ್ಕಂಥ ಜಲಾಘಾತದಿಂದ ಭಾರತಕ್ಕೂ ಕೂಡ ಆಘಾತ ಎದುರಾಗಿದೆ. ಹೀಗಾಗಿ ನದಿ ಪಾತ್ರದಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನ ಕೂಡಲೇ ಶಿಫ್ಟ್ ಮಾಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ತ್ರಿಶೂಲಿ ನದಿ ಮೂಲಕ ಹರಿಯುವಂತಹ ಈ ಗಂಡಕ್ ನದಿ, ಹೀಗಾಗಿ ನದಿ ಪಾತ್ರದಲ್ಲಿ 20 NDRF ತಂಡಗಳನ್ನು ನಿಯೋಜನೆ ಕೂಡ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ. ಹಿಮಬಂಡೆ ಕುಸಿತದ ಪರಿಣಾಮ ಮತ್ತೆ ಪ್ರವಾಹ ಭೀತಿ ಎದುರಾಗ್ತಾ ಇದೆ. ನೇಪಾಳದಲ್ಲಿ 2ನೇ ಹಂತದ ಪ್ರವಾಹದ ಮುನ್ಸೂಚನೆ ಎದುರಾಗಿರುವಂಥದ್ದು. ನೇಪಾಳದಲ್ಲಿ 2ನೇ ಹಂತದ ಪ್ರವಾಹದ ಮುನ್ಸೂಚನೆ ಸಿಕ್ಕಿದೆ. ಹಿಮಬಂಡೆ ಕುಸಿತದ ಪರಿಣಾಮ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ. ನೇಪಾಳದಲ್ಲಿ ಇತ್ತೀಚೆಗೆ ಎಚ್ಚರಿಕೆಯನ್ನ ನೀಡಿದಂತಹ ICIMOD ನದಿಯ ಮೇಲ್ಭಾಗದಲ್ಲಿ ಹಿಮ ಬಂಡೆಗಳು ಸಿಲುಕಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಹಿಮಬಂಡೆ ಒಡೆಯುವಂತಹ ಭೀತಿಯನ್ನ ಮುಂಚೆಯೇ ICIMOD ಈ ಒಂದು ಸಂಸ್ಥೆ ಹೇಳಿತ್ತು. ಯಾವುದೇ ಕ್ಷಣದಲ್ಲಾದರೂ ಕೂಡ ಹಿಮಬಂಡೆ ಒಡೆಯುವಂತಹ ಭೀತಿ ಸೃಷ್ಟಿಯಾಗಬಹುದು, ಹೀಗಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಕೃತಕ ಆಣೆಕಟ್ಟೆ ನದಿ ನೀರನ್ನು ತಡೆದು ನಿಲ್ಲಿಸಿದೆ. ಕೃತಕ ಡ್ಯಾಮ್ ಯಾವುದೇ ಕ್ಷಣದಲ್ಲಿ ಒಡೆಯುವಂತಹ ಭೀತಿ ಎದುರಾಗಿದೆ. ಬೋತೆಕೋಶಿ, ತ್ರಿಶೂಲಿ ನದಿ ಪಾತ್ರದಲ್ಲಿ ಈಗಾಗಲೇ ಹೈ ಅಲರ್ಟ್ ಕೂಡ ಆಗಿದೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.